ಪಾಯಿಂಟ್ ನೋಡ್ಕೊ ಬರೋದು. ಇದೆಲ್ಲ ಯಾರು ನೋಡ್ತಾರೆ ಮತ್ತೆ? ಅಂದ್ಕೊಳ್ಳಿ ಇಲ್ಲಿಂದ ಅಂದರೆ ಬೆಳಗ್ಗೆ ಬರಬೇಕು. ಬೆಳಗ್ಗೆ ಅಂದರೆ ಸಗದಾಗಿರುತ್ತೆ. ಬೇರೆಯವ್ರು ಬರೋ ಸಾಧ್ಯತೆ ಇರುತ್ತೆ. ಅದು ಬೆಳಗ್ಗೆ ಬನ್ನಿ ಸಖತ್ತಾಗಿರುತ್ತೆ ಅಂದರು. ಲೆಟ್ಸ್ಗೋ ಹೋಗೋಣ ಬನ್ನಿ. ಬೆಳಗ್ಗೆ ಬನ್ನಿ ಸಖತ್. ಸರ್ ಮಿರ್ಜಾಮ್ ಇಸ್ಮಾಯಿಲ್ ಅನ್ನೋರು ಇದ್ದಾಗ ಮೈಸೂರು ಡ್ವಾನು ಇದು ಕಟ್ಸಿದ್ರಂತ. ಅವಾಗ 1936 ಕಟ್ಸಿರೋದು. ಕ್ರೇಜಿ ಆಗೈತೆ. ಫುಲ್ ದೊಡ್ಡದು. ಇಲ್ಲೆಲ್ಲ ಮೀನುಗಳೆಲ್ಲ ಓಡಾಡ್ತಿದೆ. ನಿಮಗೆ ಕಾಣಲ್ಲ ಅನಿಸುತ್ತೆ. ವೈಟು ಆರೆಂಜು ಕಲರು ಎತ್ತಾಕೋಗಿ ಅಕ್ವೇರಿಯಮಿಗೆ ಬಿಡ್ಕೋಬೋದಪ್ಪ. ಕ್ರೇಜಿ ಆಯ್ತು ಮಾತ್ರ. ಬನ್ನಿ ಹೋಗೋಣ. ಬೇಕಾದರೆ ಬಸ್ಸಲ್ಲೂ ಹೋಗ್ಬೋದಂತೆ. ನಾನು ಬಸ್ಸಲ್ಲಿ ಹೋಗಲಿಲ್ಲ, ಯಾಕಂದರೆ ವಾಕ್ ಮಾಡ್ಕೊಂಡು ನೋಡ್ಕೋಣ ಅಂತ. ಇಲ್ಲಿಂದ ಬಸ್ಸೆಲ್ಲ ವ್ಯೂ ಪಾಯಿಂಟಿಗೆ ಕರ್ಕೋಗ್ತಾರೆ. 25 ರೂಪೀಸ್ ಪರ್ ಪರ್ಸನ್ನು. 25 ರೂಪೀಸ್ ಪರ್ ಪರ್ಸನ್ನು. ಅದಕ್ಕಿನ್ನ ಆರಾಮ್ಸೆ ಇದು ನೋಡ್ಕೊಂಡು ಫುಲ್ ಎಂಜಾಯ್ ಮಾಡ್ಕೊ ಹೋಗ್ಬೋದು. ಸುಮ್ಮನೆ ಬಸ್ಸಲ್ಲಿ ಹೋಗಿ ಆರಾಮಾಗಿ ಹೋಗಿ ವ್ಯೂ ಪಾಯಿಂಟ್ ನೋಡ್ಕೊ ಬರೋದು. ಇದೆಲ್ಲ ಯಾರು ನೋಡ್ತಾರೆ ಮತ್ತೆ? ಅಲ್ಲೋಡ ಆಕಾಶ ನೋಡು, ಅಲ್ಲೋಡ ಕಾಗೆ ಹಾರ್ತಿದೆ ನೋಡು, ಅಲ್ಲೋಡ ಲೈಟ್ ಕಂಬ ನೋಡು. ಇದನ್ನೆಲ್ಲ ನೀನು ನೋಡಿದ್ಯಾ? ಬನ್ನಿ ನಮ್ಮ ನಂದಿ ಬಾಸ್ ದರ್ಶನ ತಗೊಂಡ್ಬರೋಣ. ಬನ್ನಿ, ಲೆಟ್ಸ್ ಗೋ. ಬಾಯ್ಸ್ ಬಂದಾಯಿತು. ನಂದಿ ಸ್ಟಾಪಲ್ಲಿದ್ದೀವಿ. ಬಸ್ಸಲ್ಲಿ ಬಂದರೆ 2.5 ಕಿಲೋಮೀಟರ್ ಆಗುತ್ತಂತೆ. ನಾವು ಮಾಮೂಲಿ ಬಂದಿದ್ದಲ್ವ, ಅದಕ್ಕೆ ಅಷ್ಟು ಟೈಮ್ ತಗೊಳ್ಳಿಲ್ಲ. ಇಲ್ಲಿಂದ ಫುಲ್ಲು ವ್ಯೂ ಪಾಯಿಂಟ್ ಕಾಣುತ್ತೆ. ಸಖತ್ತಾಗೈತೆ. ಅಂದರೆ ಬೆಳಗ್ಗೆ ಬರಬೇಕು. ಬೆಳಗ್ಗೆ ಅಂದರೆ ಮಿಸ್ಟ್ ತುಂಬ್ಕೊಂಡಿರುತ್ತಲ್ಲ, ಅದಕ್ಕೆ ವ್ಯೂ ಪಾಯಿಂಟ್ ಚೆನ್ನಾಗಿ ಬರುತ್ತೆ. ಇವಾಗ ಅಷ್ಟು ವ್ಯೂ ಇಲ್ಲ, ನಾರ್ಮಲ್ ವ್ಯೂ ಇದೆ. ಬಟ್ ಚೆನ್ನಾಗಿ ಕಾಣುತ್ತೆ. ಸುತ್ತಮುತ್ತ ಸಿಟಿ ಎಲ್ಲ ಕಾಣುತ್ತೆ. ಆ್ಯಂಡ್ ಹೋಗೋಣ ಬನ್ನಿ. ನೆಕ್ಸ್ಟ್ ಬೈಕ್ ಮೇಲೆ ಸಿಗ್ತೀನಿ. ಬಾಯ್. ಒಂದು ವ್ಯೂ ತೋರಿಸ್ತೀನಿ ಬನ್ನಿ ಇಲ್ಲಿಂದ. ಕಾಣಿಸ್ತಿದ್ಯಾ? ಹೆವಿ ಬಿಸಿಲು ಹೊಡಿತೈತೆ ಬ್ರೋ. ಅದು ಬಿಟ್ರೆ ಎಲ್ಲ ಕ್ರೇಜಿ. ಸನ್ಲೈಟ್ ಕಣ್ಣು ಕುಕ್ತಾ ಇದೆ. ನನ್ನ ಶೇಡ್ಸ್ ಎಲ್ಲ ಕ್ರೇಜಿ ವ್ಯೂ ಅಂದ್ಕೊಳ್ಳಿ ಇಲ್ಲಿಂದ. ಅಂದ್ರೆ ಹೆವಿ ಬಿಸಿಲು. ಲೆಟ್ಸ್ ಗೋ. ನೆಕ್ಸ್ಟ್ ಗಾಡಿ ಮೇಲೆ ಸಿಗ್ತೀನಿ. ಬಾಬಾ, ಲೆಟ್ಸ್ ಗೋ ಗೋ ಗೋ. ಇದು ಇನ್ನೊಂದು ವ್ಯೂ ಪಾಯಿಂಟು. ಒಂಥರ ಚೆನ್ನಾಗಿದೆ.
ಹೈ ಗೈಸ್ ಆ್ಯಂಡ್ ಮುಗೀತು. ಬೆಟ್ಟದ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಇವಾಗ ಮೇಲಿಂದ ನಂದಿ ಬೆಟ್ಟದ ದರ್ಶನ ಎಲ್ಲ ಫುಲ್ ಮುಗೀತು. ಆ್ಯಂಡ್ ಇವಾಗ ನೆಕ್ಸ್ಟು ಹೋಗ್ತಿದ್ದೀವಿ ಕೆಳಗೆ. ಬನ್ನಿ ಹೋಗೋಣ. ಮುಗೀತು, ಚೆನ್ನಾಗಿತ್ತು. ಬಟ್ ಬಿಸಿಲು ಹೋಗ್ತಲ್ಲಿ ಅವಾಯ್ಡ್ ಮಾಡಬೇಕು. ಇನ್ನು ಬೇರೆ ಟೈಮಲ್ಲೆಲ್ಲ ಸಖತ್ತಾಗೇ ಇದೆ. ಬೆಳಗ್ಗೆ ಬನ್ನಿ ಸಖತ್ತಾಗಿರುತ್ತೆ ಅಂದರು. ಲೆಟ್ಸ್ಗೋ ಹೋಗೋಣ ಬನ್ನಿ. ಬೆಳಗ್ಗೆ ಬನ್ನಿ ಸಖತ್ತಾಗಿರುತ್ತೆ ಅಂದರು. ತೋರಿಸಿದ್ರು ಇವರು ಟಿಕೆಟ್ ಕೊಡ್ತಾರಲ್ಲ ಅವರು. ನೋಡಿ ಹಿಂಗಿತ್ತು, ಬೆಳಗ್ಗೆ ಬರಬೇಕಿತ್ತು ನೀವು ಅಂದರು. ಆ್ಯಂಡ್ ಸಖತ್ತಾಗಿತ್ತು ಬೆಳಗ್ಗೆ ವ್ಯೂ. ಬಟ್ ಇದು ಓಕೆ, ನಾಟ್ ಬ್ಯಾಡ್, ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯೆನ್ಸು. ಚಾನಲ್ಗೆ ಹೊಸಬ್ರಿದ್ದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ 1Kಗೆ ನಿಯರ್ ಬೈ ಇದೆ ಇನ್ನೇನು. ಆ್ಯಂಡ್ 1K ಬೇಗ ಮಾಡೋಣ. ನಮ್ಮ ಸ್ಯಾವೇಜ್ ಫ್ಯಾಮಿಲಿಗೆ ವೆಲ್ಕಮ್ ಎಲ್ಲರಿಗೂ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಆ್ಯಂಡ್ ಕಮೆಂಟ್ ಮಾಡಿ ಏನು ಅನ್ನಿಸ್ತು ಅಂತ. ಆರಾಮಾಗಿ ಓಡಿಸಿ ಗಾಯ್ಸ್ ಗಾಡಿನ. ಈ ಬ್ಲೈಂಡ್ ಕಾರ್ನರ್ ಏನು ಗೊತ್ತಾ, ಯಾವ್ದಾರು ಆಪೋಸಿಟ್ ರೈಡರ್ ಗ್ರೂಪ್ ಬರ್ತಿದ್ರೆ ಅವರು ಕಾರ್ನರಿಂಗ್ ಹೊಡಿತಿರ್ತಾರ, ಈ ಕಡೆ ನಾವು ಕಾರ್ನರಿಂಗ್ ಹೊಡಿತಿರ್ತೀವಿ. ಅವರು ಸ್ವಲ್ಪ ಲ್ಯಾನಿಂದ ಆಚೆ ಬರೋ ಸಾಧ್ಯತೆ ಇರುತ್ತೆ, ನಾವು ಸ್ವಲ್ಪ ಆ ಕಡೆ ಹೋಗೋ ಸಾಧ್ಯತೆ ಇರುತ್ತೆ. ಅದರಿಂದ ಹೈ ರಿಸ್ಕ್. ಗ್ರೂಪಲ್ಲಿದ್ದಾಗ ಆ ಥರ ರೈಡ್ ಮಾಡ್ಬೋದು. ಬಿಕಾಸ್ ಮುಂದೆ ಒಬ್ಬ ಲೀಡ್ ಮಾಡ್ತಿರ್ತಾರೆ ಯಾರಾದರೂ, ನಾವೇ ಯಾರಾದರೂ ಲೀಡ್ ಮಾಡ್ಬೋದು ಮುಂದೆ. ಆ್ಯಂಡ್ ಹಿಂದೆ ಫುಲ್ ಲೈನಿಗೆ ಬಂದರೆ ಎಲ್ಲರಿಗೂ ಗೊತ್ತಾಗುತ್ತೆ ಹೋಗ್ತಿದ್ದಾರೆ, ಸ್ವಲ್ಪ ಜಾಗ ಕೊಡೋಣ ಅಂತ. ಬ್ಲೈಂಡಾಗಿ ಒಬ್ಬೊಬ್ಬರೇ ಇದ್ದಾಗ ಆ ಥರ ಕಾರ್ನರಿಂಗ್ ಹೆವಿ ಟರ್ನ್ಸ್ ಎಲ್ಲ ತಗೊಳಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ತಗೋಬೇಕು. ಬಿಕಾಸ್ ಫುಲ್ ಲೈನಿಂದ ಹೊರಗಡೆ ಹೋದ್ರೂ ಬೇರೆಯವ್ರು ಬರೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನೀವು 2-3 ಸಾರಿ ಬಂದುಬಿಟ್ರೆ ಅದೇ ರೋಡಲ್ಲಿ ಪಕ್ಕ ಆಗ್ಬಿಡ್ತೀರ ನೀವೇನು. ಲೆಟ್ಸ್ ಗೋ. ಅಲ್ಲೊಂದು ರೈಡರ್ ಗ್ರೂಪ್ ನಿಂತೈತೆ. ನಿಮಗೆ ಹೆಂಗೆ ಅನ್ನಿಸ್ತು ವೀಡಿಯೋ ಆ್ಯಂಡ್ ಸೀನರೀಸ್ ಹೆಂಗೆ ಅನ್ನಿಸ್ತು? ಬಿಕಾಸ್ ನೀವು ನಮ್ಮ ಜೊತೆನೇ ಸೇರ್ಕೊಂಡು ಎಂಜಾಯ್ ಮಾಡಿರ್ತೀರ ಆಬ್ವಿಯಸ್ಲಿ. ಸೇಮ್ ಈ ಪಾಯಿಂಟ್ ಹೆಂಗೆ ಅನ್ಸುತ್ತೆ ಗೊತ್ತಾ, ನಮ್ಮ ಚಾಮುಂಡಿ ಬೆಟ್ಟ ಇಲ್ವಾ, ಸೇಮ್ ಹಂಗೆ ಅನಿಸುತ್ತೆ ಆ ಪಾಯಿಂಟು. ವ್ಯೂ ಪಾಯಿಂಟು ಇದು ಈಗ ಹೋಯ್ತಲ್ಲ ಅದು. ಕೋತಿಗಳಿರ್ತವೆ, ಕೋತಿಗಳು ಆಲ್ಮೋಸ್ಟ್ ಅಡ್ಡ ಬರೋಲ್ಲ, ಆದರೆ ಹೇಳೋಕ್ಕಾಗಲ್ಲ. ಅವು ರೋಡ್ ಕ್ರಾಸ್ ಮಾಡ್ತಿದ್ರೆ ಮಿಸ್ ಆಗಿ ಸಿಗ್ತಾವೆ. ಅದರದ್ದು ಒಂದು ಸ್ವಲ್ಪ ನೋಡ್ಕೋಬೇಕು. ಬಿಕಾಸ್ ಅವ್ರ ಏರಿಯಾಗೆ ನಾವು ಬಂದಿರೋದು, ನಮ್ಮ ಏರಿಯಾಗೆ ಅವ್ರು ಬಂದಿಲ್ಲ. ಅದಕ್ಕೆ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಅವನು ಬೈಯೋದ್ರ ಬದಲು ಅಲ್ಲೇ ಹೋಗ್ತಾ ಇದ್ದಾವೆ ನೋಡಿ ಈಗ ಕೋತಿ ಮಾಂಸ್ಗಳು ಇಲ್ಲಿ. ಇಂಥ ಬ್ಲೈಂಡ್ ಟರ್ನ್ಸಲ್ಲಿ ಅವರು ರೈಡರ್ಸ್ ಬರ್ತಿರ್ತಾರೆ, ಅದನ್ನು ಸ್ವಲ್ಪ ನೋಡ್ಕೋಬೇಕು. ಯಾರು ಇಲ್ಲೇ ಇಲ್ಲ ಅನ್ಬೇಕಾದ್ರೆ ಹೊಡಿಬೇಕು. ಅದು ಬಿಟ್ಟು ಸುಮ್ಮನೆ ಹೊಡ್ಕೊಂಡು ಕೂತ್ಕೊಂಡ್ರೆ ನಮಗೂ ರಿಸ್ಕು, ಅವ್ರಿಗೂ ರಿಸ್ಕು. ಹಾರನ್ ಯೂಸ್ ಮಾಡಬೇಕು. ನೋ, ಹಾರನ್ ನೋಡಿಯೋ ತನಕ ಯಾರು ಓಪನ್ ಮಾಡಂಗಿಲ್ಲ. ಇಲ್ಲಿ ನೋಡಿ ವ್ಯೂ ಮುಗೀತು ಇಷ್ಟ ಇಲ್ಲಿಂದ ಗೈಸ್. ಆ್ಯಂಡ್ ಬಾಯ್, ಬಿ ಸೇಫ್, ರೈಡ್ ಸೇಫ್ ಆ್ಯಂಡ್ ಟೇಕ್ ಕೇರ್. ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಆ್ಯಂಡ್ ಲವ್ ಯು ಗೈಸ್. ನಮ್ಮ ಸ್ಯಾವೇಜ್ ಫ್ಯಾಮಿಲಿ 1K ಸಬ್ಸ್ಕ್ರೈಬರ್ಸ್ ಬೇಗ ಮುಗಿಸ್ತಾ ಇದೆ.
ಇನ್ನೇನು ಸ್ವಲ್ಪ ಜನ ಬಂದು ಸೇರ್ಕೋಬೇಕು. ಫ್ಯಾಮಿಲಿ 1K ಫ್ಯಾಮಿಲಿ ಆಗುತ್ತೆ. ನೀವು ಜಾಯ್ನ್ ಆಗಿ, ನೀವು ಒಂಥರ ಮಜಾ ಮಾಡಿದ್ರೆ ನಮಗೂ ಒಂಚೂರು ಖುಷಿ. ದಟ್ಸ್ ವಾಟ್ ಮೈ ಇಂಟೆನ್ಷನ್. ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡೋವ್ರೆ ಇದ್ದರೆ ನಮಗೂ ಖುಷಿ, ಅವ್ರಿಗೂ ಖುಷಿ.